ತೃತೀಯ ಭಾವದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಿರ್ಬೋದು ಅಥವಾ ಗಲಾಟೆಗಳಾಗಿರ್ಬೋದು ಅಥವಾ ವ್ಯಾಜ್ಯಗಳಾಗಿರ್ಬೋದು ಕಾಣುವಂಥ ಸಾಧ್ಯತೆ ಇರ್ತದೆ. ಜೂನ್ 2ನೇ ತಾರೀಕಿನ ನಂತರ ಈ ಯುಗಾದಿ ಹಬ್ಬ ಒಂದು ಚಿಗುರನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಇನ್ನು 3-4 ತಿಂಗಳು ಸ್ವಲ್ಪ ಸಮಾಧಾನದಿಂದ ಇದ್ದರೆ ಒಳ್ಳೆಯದು. ಷಷ್ಠ ಭಾವದಲ್ಲಿ ಸ್ಥಿತನಾದಂತಹ ಗುರುವು ಸಪ್ತಮ ಭಾವಕ್ಕೆ ಬರ್ತಾರೆ. ಆಗ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ನಿಮಗೆ ಏನೋ ಒಂದು ರೀತಿಯಂಥ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು. ಯಾರೆಲ್ಲ ಪೊಲೀಸ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗೆಲ್ಲರಿಗೂ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ಬೋದು. ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ. ಇಷ್ಟು ಮಾಡ್ಕೊಂಡು ಹೋದರೆ ನೀವು ಎಲ್ಲ ವಿಚಾರದಲ್ಲೂ ವಿಶೇಷವಾದಂತಹ ಫಲ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮಗೆ ಎಲ್ಲ ರೀತಿಯಲ್ಲೂ ಸಂತೋಷವನ್ನು ದಯಪಾಲಿಸಲಿ, ಆಯುಷ್ಯು, ಆರೋಗ್ಯ, ಸಂತೃಪ್ತಿಯಾಗಿ ಜೀವನವನ್ನು ಸಾಗಿಸಲಿ, ನೆಮ್ಮದಿಯ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ತುಂಬಿರಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊತೀನಿ. ಇನ್ನು ರಾಶಿಗೋಚಾರ ಫಲ ನೋಡಿ, ಮಕರ ರಾಶಿಯವರು ಸ್ವಲ್ಪ ಎಲ್ಲ ಕೆಲಸಗಳ ಕಾರ್ಯಗಳಲ್ಲೂ ನಿಧಾನ ಹೆಚ್ಚಾಗುವಂಥದ್ದು. ಅಂದ್ಕೊಂಡಿರ್ತೀರ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಎದ್ದೊಳಕ್ಕಾಗಲ್ಲ. ಏನೋ ಒಂದು ಸಮಸ್ಯೆ ಆಗುತ್ತೆ, ರಾತ್ರಿ ಒಂದು ಹೊತ್ತಿನಲ್ಲಿ ಎಚ್ಚರ ಆಗ್ಬಿಟ್ಟಿರ್ತದೆ, ಬೆಳಗಿನ ಜಾವ ತನಕ ನಿದ್ದೆ ಬಂದಿರ, ಬೆಳಗಿನ ಜಾವದಲ್ಲಿ ನಿದ್ದೆ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಈ ರೀತಿಯ ಒಂದು ಪ್ರಭಾವ ಹೆಚ್ಚಾಗುವಂಥದ್ದು. ದ್ವಿತೀಯ ಭಾವದಲ್ಲಿ ಸ್ಥಿತನಾದಂತಹ ರಾಹು ಭಗವಾನನು ವಾಕ್, ಮಾತಿನ ವಿಚಾರದಲ್ಲಿ, ಧನ, ಹಣದ ವಿಚಾರದಲ್ಲಾಗಿರ್ಬೋದು, ಕುಟುಂಬದ ವಿಚಾರದಲ್ಲಾಗಿರ್ಬೋದು, ಈ 3 ವಿಚಾರಗಳಲ್ಲಿ ಸ್ವಲ್ಪ ಆತಂಕದ ವಾತಾವರಣವನ್ನು ಮೂಡಿಸುವಂಥ ಸಾಧ್ಯತೆ ಇರ್ತದೆ. ತೃತೀಯ ಭಾವದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮರು ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಅಥವಾ ಆಸ್ತಿ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು ಅಥವಾ ಗಲಾಟೆಗಳಾಗಿರ್ಬೋದು ಅಥವಾ ವ್ಯಾಜ್ಯಗಳಾಗಿರ್ಬೋದು, ಚಿಕ್ಕ ಚಿಕ್ಕ ವಿಚಾರಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಷಷ್ಠ ಭಾವದಲ್ಲಿ ಸ್ಥಿತನಾದಂತಹ ಗುರುವು ಸಪ್ತಮ ಭಾವಕ್ಕೆ ಬರ್ತಾರೆ. ಆಗ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ನಿಮಗೆ ಏನೋ ಒಂದು ರೀತಿಯಂಥ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣ ಒಂದು ಲವಲವಿಕೆ ಕೂಡಿರುವಂಥದ್ದು, ಮದುವೆ ವಿಚಾರದಲ್ಲಿ ಏಳಿಗೆಯನ್ನು ಕಾಣುವಂಥದ್ದು, ಸಂತಾನ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಓದಿನ ಮಕ್ಕಳಲ್ಲೂ ಸಹ ಒಂದು ಏಕಾಗ್ರತೆ ಹೆಚ್ಚಾಗುವಂಥದ್ದು. ಅದೇ ರೀತಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಸಹ ಅಭಿವೃದ್ಧಿಯ ಹಾದಿ ಕಾಣುವಂಥದ್ದು. ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂದ್ಕೊಂಡಿರ್ತೀರ, ಖಂಡಿತವಾಗ್ಲೂ ಆ ಅಪ್ಲಿಕೇಶನ್ನಿಂದ ನಿಮಗೆ ಸಂಪೂರ್ಣ ಶುಭಫಲಗಳು ಕಾಣುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ದೂರ ಪ್ರಯಾಣ, ದೈವ ದರ್ಶನ, ಈ ರೀತಿಯಾದಂಥ ಶುಭಫಲಗಳನ್ನು ಖಂಡಿತ ಕಾಣುವಂಥ ಸಾಧ್ಯತೆ ಇರ್ತದೆ. ಅದರಲ್ಲೂ ಪ್ರಮುಖವಾಗಿ ಯಾರೆಲ್ಲ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಾ ಇರ್ತಾರೋ, ಸೇವಾ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಯಾರೆಲ್ಲ ಪೊಲೀಸ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗೆಲ್ಲರಿಗೂ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ಬೋದು. ಸರ್ಕಾರಿ ವೃತ್ತಿಯಲ್ಲಿರುವಂಥವ್ರಿಗೂ ಸಹ ಸಂಪೂರ್ಣ ಶುಭಫಲಗಳನ್ನು ಈ ಜೂನ್ 2ನೇ ತಾರೀಕಿನ ನಂತರ ಈ ಯುಗಾದಿ ಹಬ್ಬ ಒಂದು ಚಿಗುರನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಇನ್ನು 3-4 ತಿಂಗಳು ಸ್ವಲ್ಪ ಸಮಾಧಾನದಿಂದ ಇದ್ದರೆ ಒಳ್ಳೆಯದು. ಸರಿ, ಇಷ್ಟಿದ್ದಾಗ ಯಾವ ರೀತಿಯಾದಂತಹ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ. ಇಷ್ಟು ಮಾಡ್ಕೊಂಡು ಹೋದರೆ ನೀವು ಎಲ್ಲ ವಿಚಾರದಲ್ಲೂ ವಿಶೇಷವಾದಂತಹ ಫಲ, ಯಾವ ರೀತಿಯಾದಂಥ ಫಲ, ಶುಭ ಫಲಗಳನ್ನು ಕಾಣ್ತೀರಾ ಅಂತ ಹೇಳ್ತಾ ಇದ್ದೀನಿ. ಆ ಕಾರಣದಿಂದ ಸಮಾಧಾನದಿಂದ, ಸಮಚಿತ್ತದಿಂದ ಜೀವನವನ್ನು ಸಾಗಿಸಿ ಪರಮೇಶ್ವರ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನೀವು ಅದೇ ರೀತಿ ಪ್ರತಿನಿತ್ಯ ಹನುಮಂತನ ಮತ್ತು ಗುರುಗಳ ಸ್ಮರಣೆ ಮಾಡಿ. ಒಳ್ಳೆಯದಾಗಲಿ, ಎಲ್ಲ ರೀತಿಯಲ್ಲೂ ಶುಭವಾಗಲಿ. ನಮಸ್ಕಾರ.